ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7:30 ಆಗಿದೆ. ಇದು ಮಂಡೇ ಲಾಗ ಆಗುತ್ತೆ. ಹಾಗೆ ಟಿಫನ್ಗೆ ಇವತ್ತು ಸಿಂಪಲ್ ಆಗಿ ರೈಸ್ ಬಾತ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ನನ್ನ ಮಗಳು ಕೂಡ ಇಲ್ಲೇ ಕುಣಿಸ್ಕೊಂಡು ಪಕ್ಕದಲ್ಲಿ ಮಾಡ್ಕೊತಾ ಇದ್ದೀನಿ. ಏನ್ಮಾ ಅದೇನು ಬೇಕು ನಿಂಕ? ಅದರಲ್ಲಿ ಏನಿಲ್ಲ, ಇದೈತಷ್ಟೇ. ಅವನು ಪಕ್ಕದಲ್ಲಿ ಕುಣಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡ್ತಿದ್ರು ಪ್ಲೀಸ್ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದು ಆಲ್ಮೋಸ್ಟ್ ರೆಸಿಪಿ ತೋರಿಸಿದ್ದೀನಿ. ಅದಕ್ಕೆ ಇವತ್ತೇನು ತೋರ್ಸೋಕೆ ಹೋಗಲ್ಲ, ಬೇಗ ಮಾಡ್ಕೊತೀನಿ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೇಳ್ತಾ ಮಾಡ್ತಿದ್ದೀರಿ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ ನನ್ನ ಮಗಳು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ನೀವು ನೋಡ್ಕೊಂಡು ಬನ್ನಿ ನನ್ನ ಜೊತೆ. ಏನು ಮಾಡ್ತಾ ಇದೀಯ ಚಿನ್ನಿ? ಹಾಂ, ಅದು ಕಟ್ ಮಾಡ್ತಾ ಇದೀಯಾ? ಏನು ಕಟ್ ಮಾಡ್ತಾ ಇರೋದು? ಹಾಂ, ಏನು ಕಟ್ ಮಾಡ್ತಾ ಇರೋದು ಚಿನ್ನಿ? ಬಂಗಾರಿ, ಅದೆಲ್ಲ ಎತ್ಕೋಬಾರ್ದು. ಹಾಂ, ಏನು ಮಾಡ್ತಾ ಇದೀಯ ಬಂಗಾರಿ? ಏನು ಮಾಡ್ತಾ ಇದೀಯ ಚಿನ್ನಿ? ಬಂಗಾರಿ, ಧನ್ಯತಾ, 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 ಏನು ಕಟ್ ಮಾಡ್ತಾ ಇದೀಯಾ? ಹಾಂ ಹಾಂ, ಭುವನ ಮಾಡ್ತಾ ಇದ್ದೀನಿಲ್ಲ, ಹೊಟ್ಟೆ ಸೀತಾ ಇದೆಯಾ? ಹಾಲು ಕುಡ್ದಲ್ಲ? ಹಾಲು ಕುಡ್ದಲ್ಲ ನೀನು? ಹಾಲು ಕುಡ್ದಲ್ಲ? ಹಾಲು ಕುಡ್ದಲ್ಲ ನೀನು? ಅಮ್ಮ, ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪನೇ ಇಷ್ಟ. ಅಮ್ಮ ಇಷ್ಟ ಇಲ್ಲ? ಅಮ್ಮ ಇಷ್ಟ ಇಲ್ಲ. ಜಾಸ್ತಿ ಯಾರು ಇಷ್ಟ? ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಪ್ಪ ಇಷ್ಟ ಅಮ್ಮ ಇಷ್ಟ? ಮೂತಿ ಹಂಗೆ ಇಟ್ಕೊಂಡು ಏನಕ್ಕೆ ನೀನು ಹಂಗೆ ಇಟ್ಕೊಳ್ಳೋದು ಮೂತಿ? ಏನಕ್ಕೆ ಹಂಗೆ? ಹಾಂ, ಭುವನ ಮಾಡ್ತಾ ಇದ್ದೀನಿ. ನೀನು ಮಾಡ್ತಾ ಇದ್ದೀನಿ ಚಿನ್ನಿ, ಮಾಡ್ತಾ ಇದ್ದೀನಿ. ಇರು. ಹಾಂ, ಏನಕ್ಕೆ ಹಂಗೆ ಮಾಡ್ತಿರೋದು ನೀನು? ಹಾಂ, ಧನ್ಯಾ, ಧನ್ಯಾ, ಏನಕ್ಕೆ ಹಂಗೆ ಮಾಡ್ತಾ ಇರೋದು ನೀನು? ನೆಕ್ಸ್ಟ್ ಸಿಗೋಣ. ಹಾಗೆ ಇವತ್ತು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಇವತ್ತೇನು ಸಾಂಬಾರು ಮಾಡ್ತಿದ್ದೀನಿ ಅಂತಂದರೆ ಪಾಲಕ್ ಸಾಂಬಾರು, ಸೊಪ್ಪು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಸಿಂಪಲಾಗಿ ಮಾಡೋಣ ಅಂತಂದ್ಬಿಟ್ಟು ಏನೇನು ತೊಗೊಂಡಿದ್ದೀನಿ ನೋಡಿ. ಮೊದಲಿಗೆ ಫಸ್ಟ್ ಸೊಪ್ಪು ತೊಳ್ಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಟೊಮೆಟೊ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಪೀಸಸ್ಸು, ಹಾಗೆ ಒಂದು ಅರ್ಧ ಈರುಳ್ಳಿ, ಇವಾಗೆಲ್ಲ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅತಿ ಈಸಿಯಾಗಿ ಮಾಡುವಂತಹ ಪಾಲಕ್ ಸೊಪ್ಪು ಸಾಂಬಾರು ಬೇಗನೆ ಮಾಡ್ಬೋದು. 20 ಮಿನಿಟ್ಸಲ್ಲೇ ಮಾಡ್ಬೋದು. ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಬೇಯಲಿಕ್ಕೆ, ಇಲ್ಲಾಂದರೆ ಪಾತ್ರೆಯಲ್ಲಿ ಇಟ್ಕೊಂಡು ನಡೆಯುತ್ತೆ. ನಾನು ಬೇಗ ಆಗಲಿ ಅಂದ್ಬಿಟ್ಟು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲನೂ ತುಂಬಾ ಈಸಿ, ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿನೂ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ವಿಡಿಯೋ. ಹಾಗೆ ಸ್ವಲ್ಪ ರುಚಿಗೆ
ತಕ್ಕಷ್ಟು ಉಪ್ಪು, ನೋಡಿ ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ವಾಟರ್ ಹಾಕ್ಕೊಳ್ಳಿ ಅಷ್ಟೇ. ಮತ್ತೆ ಸಿಗ್ತೀನಿ. ಅದೆಲ್ಲ ಆರಿಸ್ಕೊಂಡು ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಮತ್ತೆ ಸಿಗೋಣ. ನೋಡಿ ಒಂದು ಪಾತ್ರೆ ತೊಗೊಂಡು ಕಾಯ್ದಕ್ಕೆ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಅದಾದಮೇಲೆ ಚಿಟಿಕೆಯಷ್ಟು ಸಾಸಿವೆ ಹಾಕಿದ್ದೀನಿ. ಅದು ಚಟಪಟ ಹಂದಿದೆ. ಅದಾದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆಗೆ, ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಮುಗಿಯುತ್ತೆ. ಆಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಅದು ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ. ನೋಡಿ ಸಾಂಬಾರು ಕೂಡ ರೆಡಿ ಆಗಿದೆ. ನೋಡಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿದೆ. ನೋಡಿ ಸಾಂಬಾರು ಕೂಡ ತುಂಬಾ ಚೆನ್ನಾಗಿದೆ. ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ. ಕಡೆ ಮುದ್ದೆ ಸಹ ರೆಡಿ ಮಾಡ್ಕೊಂಡು ಇದೆ. ಮುದ್ದೆನೂ ಕೂಡ, ಮುದ್ದೆಗೂ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ. ನೀವು ಒಂದ್ಸಲಿ ಮಾಡಿಕೊಂಡು ತಿಂದು ಯಾವ ರೀತಿ ಇತ್ತು ಟೇಸ್ಟ್ ಅಂತ ನನಗೆ ಕಾಮೆಂಟ್ ಮಾಡಿ. ಯಾರು ಫೋನ್ ಮಾಡ್ತಿರೋದು? ಹಾಗೆ ಮಂಡೇ ಆಗಿರೋದ್ರಿಂದ ಪೂಜೆ ಕೂಡ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.